ಕೀಬೋರ್ಡ್ ಬೇಕೇ ಬೇಕು. ನಂಗೆ ಡ್ರಾಯಿಂಗ್ ಬೇಕು. ವೀರ 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 ರೌದ್ರ ರೌದ್ರ ಅದ್ಭುತ. ನಿಮ್ಮ ಮುಂದೆ ತಾಜ್ ಮಹಲ್ ಬಂದಿದೆ. ತಾಜ್ ಮಹಲ್ ನಿಮ್ಮ ಮನೆ ಮುಂದೆ ಬಂದಿದೆ. ಹೇಗಿರುತ್ತೆ? ಶೃಂಗಾರ ಶೃಂಗಾರ. ಕರುಣ ಕರುಣ ಕಾನ್ಸೆಪ್ಟು ಅದು ಮಾಡಬೇಕಾದ್ರೆ ಏನೇನು ತೊಂದರೆಗಳಾಯಿತು? ಅಂದರೆ ನಾವು ಹೇಳ್ತಿದ್ದ ಕ್ಯಾರೆಕ್ಟರ್ ಯಾರು ಒಪ್ಕೊಂತಿದ್ವಿ. ಮತ್ತೇನಾಯ್ತು? ಮತ್ತೆ ಹೇಳಿದ ಕ್ಯಾರೆಕ್ಟರ್ ಅವ್ರು ಬೇಡ ಅಂತ ಇದ್ರು. ಹಂಗೆ ಯಾರು ಅವ್ರು ಲೇಟ್ ಟೈಮ್ ನಾವು ಮ್ಯಾನೇಜ್ ಮಾಡಿಲ್ಲ ನಾವು ಕರೆಕ್ಟಾಗಿ. ನಮಗೆ ಟೈಮ್ ಹೋಯಿತು. ಆ್ಯಂಡ್ ಅರೇಂಜ್ ಮಾಡ್ಕೊಳ್ಳೋದು ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅದು ತೊಗೋಬೇಕಾ ಇದು ತೊಗೋಬೇಕಾ, ಅದು ಬೇಡ ಬಿಡು, ಒಬ್ಬರು ಬೇಕು ಅನ್ನೋದು, ಒಬ್ಬರು ಬೇಡ ಅಂತಿದ್ರು. ಅದಕ್ಕೆ ಟೀಮ್ ವರ್ಕ್, ಕಮ್ಯುನಿಕೇಷನ್ ಮತ್ತು ಹೊಂದಾಣಿಕೆ. ಏನಾದರೂ ಕೆಲಸ ಮಾಡಬೇಕಾದ್ರೆ ನೀವು ಹೊಂದಾಣಿಕೆಯಿಂದ ಮಾಡಬೇಕು. ಎಲ್ಲರೂ ನನ್ನದೇ ಗ್ರೇಟು, ನಾ ಹೇಳಿದ್ದೆ ಮಾಡಿ ಅಂತ ಹೇಳಿದ್ರೆ ಆಗಲ್ಲ. ಡ್ರಾಮಾದಲ್ಲಿ ಆಗಲ್ಲ. ಆಮೇಲೆ ಎಲ್ಲಾದರೂ ಆಗಲಿ, ನೀವು ವರ್ಕ್ ಪ್ಲೇಸಲ್ಲಿ ಹೋದಾಗೂ ಕೂಡ ನಂದೇ ಆಗಲಿ ಅಂತ ಹೇಳಿದ್ರೆ ಕಷ್ಟ. ಯಾರು ನಿಮ್ಮನ್ನ ಇಷ್ಟಪಡಲ್ಲ ಅವಾಗ. ಓಕೆ, ಬೇರೆಯವ್ರದ್ದು ಇಸ್ಕೊಂಡು ನಿಮ್ದೇನಿದೆ ಹೇಳಿ ಎರಡೂ ಸೇರಿ ಒಟ್ಟು ಚೆನ್ನಾಗಾಗ್ಬೇಕಲ್ವ ಫೈನಲ್ ಆಗಿ. ಓಕೆ,
ಇಲ್ಲಿ ಯಾರು ಗಿಳಿ ಬಂದೇ ಇದೆಯಲ್ಲ ಪಾಪ, ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಪಾಪ. ನಿಂಗೆ ನೀರು ಬೇಕಾ? ಹೋಗ್ತೀನಪ್ಪ. ರಾಜರೇ, ದಯವಿಟ್ಟು ಬನ್ನಿ. ನಮ್ಮ ಆಶ್ರಮದಲ್ಲಿ ನೀರು ಹಣ್ಣು ಇದೆ, ತುಂಬಾ ಬಿಸಿಲು ಇದೆ, ನೀರು ಕುಡ್ಕೊಂಡು ಹೋಗಿ. ನಾನು 10 ನಿಮಿಷಕ್ಕಿಂತ ಮುಂಚೆ ಒಂದು ಪಕ್ಷಿ ನೋಡಿದೆ. ಅದು ಚಿನ್ನ ಬೇರೆದೆಲ್ಲ ಕಿತ್ಕೋಬೇಕು ಅಂತ ನನಗೆ ಬಂತು. ನೀನು ನನಗೆ ಸ್ವಾಗತ ಮಾಡ್ತಾ ಇದೆಯಲ್ಲ? ಹೌದು ರಾಜರೇ, ಅದು ನನ್ನ ತಮ್ಮನೇ. ವರ್ಷಗಳ ನಂತರ ಅದು ನಾನು ಊರಲ್ಲಿ ಕೂತಿದ್ವಿ, ಗಾಳಿ ಬಂದು ಬಿಡೋದು. ಒಂದು ಬೇಟೆಗಾರ ಬಂದ್ಬಿಟ್ಟು ನನ್ನ ತಮ್ಮ ನಿಂತ್ಕೊಂಡು, ಒಂದು ಋಷಿಗಳು ಬಂದ್ಬಿಟ್ಟು ನನ್ನ ಹೆಸರು ಬಂದಿದೆ. ಸೊ ನಮಗೆ ಋಷಿಗಳು ಬುದ್ಧಿ ಬಂದಿದೆ, ಅವನಿಗೆ ಆ ಬೇಟೆಗಾರ ಬುದ್ಧಿ ಬಂದಿದೆ. ಬನ್ನಿ ರಾಜರೇ, ಕೂತ್ಕೊಳ್ಳಿ. ಧನ್ಯವಾದ. ಈ ಕಥೆಯ ನೀತಿ, ನಾವು ಯಾವ ರೀತಿಯ ವಾತಾವರಣದಲ್ಲಿ ಇರ್ತೀವೋ ಅದೇ ರೀತಿ ನಾವು ಆಗಿರ್ತೀವಿ. ಬೇಟೆಗಾರದು ಕೆಟ್ಟ ವಾತಾವರಣದಲ್ಲಿ ಬೆಳೆದಿದ್ದ ತಮ್ಮ ಗಿಳಿ ಅದೇ ಥರ ಬುದ್ಧಿ ಬಂತು. ಆದರೆ ಅಕ್ಕ ಗಿಳಿಗೆ ಋಷಿಮುನಿಗಳ ಹತ್ರ ಬೆಳೆದಿದ್ದರಿಂದ ಒಳ್ಳೆ ಬುದ್ಧಿ ಬಂತು. ಧನ್ಯವಾದಗಳು. ಟೋಪಿಗಳು ಬೇಕಾ? ಒಂದಕ್ಕೆ 50 ರೂಪಾಯಿ. ಅಯ್ಯೋ, ನನ್ನ ಹತ್ರ 50 ರೂಪಾಯಿ ಇಲ್ಲೇ ಇಲ್ಲ. ಕಮ್ಮಿ ಮಾಡ್ಕೊಡಿ. ಆಗ ನನ್ನ ಕೈಯಲ್ಲಿ. ಸರಿ, ನನಗೆ ಬೇರೆ ಬೇಡ ಟೋಪಿ. ಟೋಪಿ ಎಷ್ಟು? 50 ರೂಪಾಯಿ. ತಗೊಂಡು. ಸರಿ. 50 ರೂಪಾಯಿ ಅಂತೆ. 50 ರೂಪಾಯಿ ನನ್ನ ಹತ್ರ ಇಲ್ಲೇ ಇಲ್ಲ. ನಿನ್ನ ತಟ್ಟೆನು, ನನ್ನ ತಟ್ಟೆನು. ಚಿಕ್ಕದು 30 ರೂಪಾಯಿಗೆ ಟೋಪಿ. ಹಾ, ನಮ್ಮ ಹತ್ರ 30 ರೂಪಾಯಿ ಇದೆ. ಬನ್ನಿ ತಗೊಳ್ಳೋಣ. ನನ್ನ ಹತ್ರ ಇದೆ. 3 ಮೂರಕ್ಕೆ ಎಷ್ಟು? 3ಕ್ಕ 10 ರೂಪಾಯಿಗೆ ಈ ತರ ಬರುತ್ತೆ. ತಗೊಳ್ಳಿ. ಇದೆಲ್ಲ 3. ಇದು ಬೇಡ ಆಗುತ್ತೆ. ಇದು 3 ಇದೆ ಇದರಲ್ಲಿ. ಇದಕ್ಕೆ ಎಷ್ಟಾಗುತ್ತೆ? 60 ಅಂದ್ರೆ 60. ಇನ್ನೊಂದು ದೊಡ್ಡ ಮಾಡಿದ್ರೆ ಎಷ್ಟಾಗುತ್ತೆ? 100. ಸರಿ, ಕೊಡಿ. 100 ರೂಪೀಸ್ ಕೊಡ್ತೀಯಾ? ನಾವು ಅದಕ್ಕೆ ಇನ್ನೊಂದಿಗೆ ನಿಮಗೆ ಪೇ ಮಾಡ್ತೀವಿ. ಥ್ಯಾಂಕ್ ಯು. ಮತ್ತೆ ಅದು ಒಂದು 100. ಸೊ ಟೋಟಲ್ ಎಷ್ಟಾಗುತ್ತೆ? 160 ರೂಪೀಸ್ ಆಗುತ್ತೆ. 160. ಸೊ ತಗೊಳ್ಳಿ ಸರ್. ಥ್ಯಾಂಕ್ ಯು. ಈ ಟೋಪಿ ಹಾಕೊಂಡ್ರೆ ಇದನ್ನ ನಮ್ಮ ಮನೆಗೆ ಇಟ್ಕೊ.
ಮುಕುಂದ್ ಅವ್ರ ಅಪ್ಪ, ಮತ್ತೆ ಪ್ರೇಕ್ಷಾ ಗೂಸ್ ಕೋಲಿ, ಮತ್ತೆ ಇವನು ಕೃಷ್ಣ ಗೋಲ್ಡ್ ಸೆಲ್ಲರ್ ಆಗ್ತಾನೆ, ಮತ್ತೆ ನಾನು ಸಾಮಾನು ಗೋಲ್ಡ್ ಸಾಮಾನೆಲ್ಲ ಸೆಲ್ ಮಾಡೋಣ. ಗೋಲ್ಡ್ ಸೆಲ್ಲರ್ ಅಲ್ಲ, ಗೋಲ್ಡ್ ಸ್ಕ್ಯಾನರ್. ಸ್ಟಾರ್ಟ್. ಇದು ನಿಜವಾದದ್ದೇ. ಇದರಿಂದ ನಾವು ತುಂಬಾ ವಸ್ತುಗಳನ್ನ ತಗೋಬಹುದು. ಬನ್ನಿ ಮೇಡಮ್, ಬನ್ನಿ ಸರ್, ಏನ್ ಬೇಕು ನಿಮಗೆ? ಚಿನ್ನದ ವಸ್ತುಗಳು ಎಲ್ಲ ಇದೆ. ನನಗೆ ಇದು ಮತ್ತೆ ಇದು ಬೇಕು. ಎಷ್ಟಾಗುತ್ತೆ? ಇದು 1000 ರೂಪಾಯಿ. ಹಾ, ಎಕ್ಸೆಲ್ ಆಗುತ್ತೆ ಅಲ್ವಾ? ಥ್ಯಾಂಕ್ ಯು ಸರ್. ಒಂದು ವಾರ ನಂತರ ಇದೇ ರೀತಿ ಕೋಲಿ ಮೊಟ್ಟೆ ಬಿಡ್ತಾ ಇರುತ್ತೆ. ಅವರ ಬಂದು ಮೊಟ್ಟೆನ ಸೆಲ್ ಮಾಡ್ತಾ ಸಾಮಾನು ತಗೊಂತಾರೆ. ಒಂದು ವಾರ ನಂತರ ಅವರ ಮನಸ್ಸಲ್ಲಿ ಎಂತ ದುರಾಸೆ ಬರುತ್ತೆ ನೋಡೋಣ. ನಾವು ಒಟ್ಟಿಗೆ ತುಂಬಾ ಬಟ್ಟೆಗಳು ತಗೋಬಹುದು. ಆ ಕೋಳಿನ ನಾವು ಕತ್ತರಿಸ್ಬಿಟ್ಟು ಅದ್ರ ಒಳಗಡೆ ಇರುತ್ತಲ್ಲ ಮೊಟ್ಟೆ, ಅವೆಲ್ಲ ತಗೊಂಡ್ಬಿಟ್ಟು ಹೋಗಿ ನಮ್ಗೆ ಏನ್ ಬೇಕೋ ಎಲ್ಲರೂ ತಗೋಬಹುದು. ಮುಕುಂದ್ ನಾಳೆ ಮಾಡೋಣ. ರಾತ್ರಿ ಅವರು ಅವರ ಅಪ್ಪ ಮತ್ತೆ ಅಮ್ಮ ಬಂದು ಆ ಕೋಳಿ ಹತ್ರ ಬರ್ತಾರೆ. ಬನ್ನಿ, ಏನಿದು? ಬರೀ ಮೋಡಗಳು. ಇದು ಯಾವ ಅಷ್ಟೇ, ಏನೂ ಇಲ್ಲ. ನಮ್ಮ ದುರಾಸೆಯಿಂದ ಇವೆಲ್ಲ ಆಯ್ತು. ಇದೇ ರೀತಿ ಕಥೆಯ ಮಾರಲ್ ಏನಂದರೆ ಅತಿ ಆಸೆ ಗತಿಗೇಡು. ಅಂದ್ರೆ ಇವಾಗ ಕೋಳಿ ಮೊಟ್ಟೆ ಕೊಟ್ಟದ್ದು ಒಂದು ದಿವಸ, ಬಟ್ ಇವ್ರು ಅತಿ ಆಸೆ ಇದ್ರೆ ನಾವು ಕತ್ತರಿಸು, ಬಟ್ ಅಲ್ಲಿ ಮಾಂಸ ಮೂಲೆ ಅಷ್ಟೇ ಇತ್ತು. ಇವಾಗ ಫುಲ್ ಲಾಸ್ ಆಯ್ತು. ಸೌಂಡೇ ಬರಲ್ವಾ ಕೋಳಿದು? ಎಸ್, ಬನ್ನಿ. ಹಿಡಿಬೇಕು. ರನ್. Shakalaka, 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 boom, boom. Hoo, ha, hoo.